ನಮ್ಮ ಬ್ರೋಗೆ ಏನಂತ ಹೇಳಿದೆ ನೀನು? ನಿಮ್ಮ ಕೈಗೆ ಮಗುನ ಕೊಟ್ಟಿದ್ದೆ ತಪ್ಪಾಯಿತು ಅಂತಲ್ವಾ? ಇವತ್ತು ನಿನ್ನ ಕೈಲಿ ಮಗು ಇದೆ ಅಂತಂದರೆ ಅದಕ್ಕೆ ಕಾರಣ ಪಾರ್ವತಿ ಅದಕ್ಕೆ ಬ್ರೋ ಅಂತ ಮರೆತುಬಿಟ್ಟಿಯ ನೀನು? ನಮ್ಮ ಮಗು ಕಳೆದೋದಾಗಿಂದ ನಾನು ಅಷ್ಟೊಂದು ನೋಡಕ್ಕಿಲ್ಲ. ನೀನು ಮನೆಯೊಳಗಿದ್ದು ಅದೆಷ್ಟೇ ಕಣ್ಣೀರು ಹಾಕಿರ್ಬೋದು, ಆದರೆ ನಾನು ಬ್ರೋ ಹಗಲು ರಾತ್ರಿ ಅಂದೆ ತುಂಬ ಕಷ್ಟಪಟ್ಟು ಹುಡ್ತಿದ್ದೇನೆ. ಹೌದಮ್ಮ ಜನನಿ, ನಮ್ಮ ಆದಿತ್ಯ ಮಗು ಕಳ್ಕೊಂಡು ನೋವಲ್ಲಿದ್ದರೂ ನೀವು ಅದೇ ನೋವು ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ಹಗಲು ರಾತ್ರಿ ಅಂತ ನೋಡದೆ ನಿಮ್ಮ ಮಗುಗೋಸ್ಕರ ಹುಡುಕಾಡ್ತಾನೆ ಇದ್ನಮ್ಮ. ಅಂತ ಬ್ರೋ ನಮ್ಮ ಮಗುನ ಅರ್ಧ ದಿನ ಆಚೆ ಕರ್ಕೊಂಡು ಹೋಗಿ ಬಂದ ಅನ್ನೋದೇ ನಿಮಗೆ ದೊಡ್ಡ ಕಂಪ್ಲೇಂಟ್ ಆಗೋಯ್ತಲ್ವಾ? ಅಳಿಯಂದ್ರೆ ಮೊನ್ನೆ ತಾನೇ ಮಗು ಒಂದ್ಸಲ ಕಳೆದೋಗಿದ್ದ ಹಾಗೆ ಈ ಸಲನೂ ಒಪ್ಕೊಳ್ತೀನಿ, ಇತ್ತೀಚೆಗೆ ಮಗು ಕಳೆದೋಗಿತ್ತು, ಮತ್ತೆ ಅದೇ ಥರ ರಿಪೀಟ್ ಆದರೆ ಅಂತಲ್ವಾ? ಬಟ್ ನಮ್ಮ ಮಗು ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಎಷ್ಟು ಸುರಕ್ಷಿತವಾಗಿರ್ಬೋದು ಅದರ 10ರಷ್ಟು ಸುರಕ್ಷಿತನ ನನ್ನ ಬ್ರೋ ಕೊಡ್ತಾನೆ. ಯಾಕಂದ್ರೆ ಅವನ ಜೊತೆ ಬೆಳೆದಿರೋ ತಮ್ಮ ನಾನು. ನನ್ನ ಬ್ರೋ ಬಗ್ಗೆ ನನಗೆ ಗೊತ್ತು. ನನ್ನನ್ನೇ ಮಗು ಥರ ಭದ್ರವಾಗಿ ಜೋಪಾನ ಮಾಡಿದ್ದಾನೆ. ಇನ್ನ ನಮ್ಮ ಮಗುನ ಯಾವ ಥರ ಜೋಪಾನ ಮಾಡ್ಬೋದು ಹೇಳು? ಅಂತ ಬ್ರೋ ಬಗ್ಗೆನೇ ಈ ಥರ ಎಲ್ಲ ಮಾತಾಡ್ಬಿಟ್ಟಿಯಲ್ಲ ಜನನಿ. ಆದರೂ ಅಷ್ಟೆಲ್ಲ ಮಾತಾಡ್ತಾ ಇದ್ರು ನಮ್ಮ ಆದಿತ್ಯ ಮೌನವಾಗಿ ಎಲ್ಲ ಸಹಿಸ್ಕೊಂಡಿದ್ದ. ಒಬ್ಬ ತಂಗಿ ತಿಳುವಳಿಕೆ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದಾಗ ಮೌನವಾಗಿ ಸಹಿಸ್ಕೊಳ್ಳೋ ಅಣ್ಣನ ಥರ. ಎಷ್ಟು ತಾಳ್ಮೆ ಇರೋ ಹೆಣ್ಮಗಳಾದರೂ ತನಗೆ ಎಷ್ಟು ಬೈದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರಿಂದ ತನ್ನ ಗಂಡನಿಗೆ ಅವಮರ್ಯಾದೆ ಆದರೆ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀನು ಆ ದಿನ ಅಷ್ಟೊಂದು ಬೈಯೋವಾಗಲೂ ಕೂಡ ಪಾರ್ವತಿ ಎಲ್ಲವನ್ನೂ ಸಹಿಸ್ಕೊಂಡು ಸುಮ್ಮನೆ ನಿಂತಿದ್ಲಮ್ಮ. ಕಣ್ಣೀರನ್ನ ಮರೆಮಾಚೋ ಪ್ರಯತ್ನ ಮಾಡ್ತಿದ್ಲು ಪಾಪ ಪಾರ್ವತಿ. ಆದಿಪಾವನ್ ಜೊತೆ ನಾನು ಇಷ್ಟೆಲ್ಲ ರೂಢಾಗಿ ನಡ್ಕೊಂಡ್ಬಿಟ್ನಾ? ಈಗ ನೀವೆಲ್ಲರೂ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕಾದ್ರೆ ನನಗೆ ಅರ್ಥ ಆಗ್ತಿದೆ. ನನ್ನಿಂದ ನಿಮ್ಮೆಲ್ರಿಗೂ ಎಷ್ಟು ಹರ್ಟ್ ಆಗಿದೆ, ಆದ್ರೂ ತಾಳ್ಮೆಯಿಂದ ನನಗೆ ತಿಳಿ ಹೇಳ್ತಾ ಇದ್ದೀರ. ಆದ್ರೂ ನನಗೆ ಯಾಕೆ ನನ್ನ ಮಾತಿನ ಮೇಲೆ, ನನ್ನ ಬಿಹೇವಿಯರ್ ಮೇಲೆ ಕಂಟ್ರೋಲೇ ಸಿಗ್ತಿಲ್ಲ? ಭಾವನ ಹತ್ರ ನಾನು ಯಾಕಷ್ಟು ಕಂಟ್ರೋಲ್ ಕಳ್ಕೊಂಡು ಮಾತಾಡಿದೆ? ಅಂತದ್ದು ಏನಾಗಿದೆ ನನಗೆ? ನನಗಂತದ್ದು ಏನಾಗಿದೆ? ಪ್ರೀತು ಹೇಳು ಪ್ರೀತು, ನನಗೇನಾಗಿದೆ? ಅದು ನಿನಗೆ ಏನು ಹೇಳ್ತಾ ಇದೆಯಾ ಪಾರು? ನನ್ನ ಜನನಿಗೆ ಬಾಣಂತಿ ಸನ್ನಿನ ಯಾವಾಗಿಂದ? ಹೆರಿಗೆಗೂ ಮುಂಚೆ. ಹೆರಿಗೆ ಬಗ್ಗೆ, ಮಗು ಬಗ್ಗೆ ಅವಳಿಗಿದ್ದ ಭಯ, ಒತ್ತಡದಿಂದ ಆಗಲೇ ಶುರುವಾಗಿದೆಯಂತೆ. ನಮ್ಮೆಲ್ಲರಿಗೂ ಇತ್ತೀಚೆಗೆ ಗೊತ್ತಾಯ್ತು. ಜನನಿ ಮಗು ವಿಷಯ ಬಂದರೆ ಸಾಕು ಭಾವುಕ ಆಗೋದು, ಭಾವಾವೇಶಕ್ಕೆ ಒಳಗಾಗೋದೆಲ್ಲ.
ಜನನಿ ನಿಮ್ಮ ಕೈಯಿಂದ ಮಗು ಕಿತ್ಕೊಂಡು ಅಷ್ಟೆಲ್ಲ ಒರಟಾಗಿ ಮಾತಾಡೋದಕ್ಕೆ ಕಾರಣ ಆ ಬಾಣಂತಿ ಸನ್ನಿನೇ ಯಜಮಾನ್ರೆ. ಛೇ, ನನಗೆ ಈ ವಿಷಯ ಗೊತ್ತಿರಲಿಲ್ವಲ್ಲ. ನೀನಾದರೂ ಹೇಳೋದಲ್ವ ಪಾರು? ಕ್ಷಮಿಸಿ ಯಜಮಾನ್ರೆ, ನಿಮಗೆ ಜನನಿ ಮೇಲೆ ಮೊದಲೇ ಕಾಳಜಿ. ಅವಳಿಗೆ ಹೀಗಾಗಿದೆ ಅಂತ ನಿಮಗೆ ಗೊತ್ತಾದರೆ ನೀವು ಎಲ್ಲ ಆತಂಕ ಪಡ್ತಿರೋ ಅಂತ ನಾನು ನಿಮಗೆ ಈ ವಿಷಯ ತಿಳಿಸ್ಲಿಲ್ಲ. ನೀವು ಮಗುನ ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರಿ ಅನ್ನೋ ಕಾರಣಕ್ಕೆ ಅವಳು ನಿಮ್ಮ ಮೇಲೆ ಕೂಗಾಡಿ ಅವಮಾನ ಮಾಡಿದ್ಲಲ್ಲ, ಆವಾಗ ನಾನು ನಿರ್ಧಾರ ಮಾಡಿದೆ ಜನನಿಗೆ ಬಾಣಂತಿ ಸನ್ನಿಯಾಗಿರೋ ವಿಷಯನ ನಿಮಗೆ ತಿಳಿಸ್ಲೇಬೇಕು ಅಂತ. ನಿಮಗೆ ಹೇಳೋಣ ಅನ್ನೋಷ್ಟರಲ್ಲಿ ನೀವು ಮಗು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದ್ರಿ. ಆ ಸಮಯದಲ್ಲಿ ವಿಷಯ ಬೇರೆ ಕಡೆ ತಿರುಗ್ತು, ಅದಕ್ಕೆ ಹೇಳೋದಕ್ಕಾಗಲಿಲ್ಲ. ಪಾಪ ನಮ್ಮ ಜನನಿ. ಈ ಬಾಣಂತಿ ಸನ್ನಿಗೆ ಟ್ರೀಟ್ಮೆಂಟೇ ಇಲ್ವಾ? ಖಂಡಿತ ಇರುತ್ತೆ. ಡಾಕ್ಟ್ರು ಔಷಧಿಗಳನ್ನ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಹೌದು, ಅದಿಷ್ಟೇ ದಿನಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ವಂತೆ. ಕೆಲವ್ರಿಗೆ ವರ್ಷಗಳೇ ಹಿಡಿಯುತ್ತಂತೆ ಸಂಪೂರ್ಣವಾಗಿ ಗುಣ ಆಗೋದಕ್ಕೆ. ಅದುವರೆಗೂ ಜನನಿಯಿಂದ ನಮ್ಮ ಯಾರಿಗೆ ನೋವಾದರೂ ಅವಮಾನ ಆದರೂ ತಾಳ್ಮೆಯಿಂದ ಸಹಿಸ್ಕೋಬೇಕಾಗತ್ತೆ. ಅದಕ್ಕೆ ಯಜಮಾನ್ರೆ, ಮಗು ವಿಷಯದಲ್ಲಿ ಹಠ ಬೇಡ, ನಮ್ಮ ಮಗು ಜನನಿ ಮಗುವಾಗೆ ಇದ್ಬಿಡ್ಲಿ ಅಂತ ಹೇಳಿದ್ದು. ಪ್ರೀತು, ನಿನ್ನನ್ನು ಕೇಳ್ತಾ ಇರೋದು, ನನಗೇನಾಗಿದೆ? ನನಗೇನಾದರೂ ಹುಚ್ಚಿಡ್ದಿದ್ಯಾ? ಜನನಿ, ಏನು ಅಂತ ಮಾತಾಡ್ತಿದ್ಯಾ? ಹಾಗೆಲ್ಲ ಅನ್ಕೋಬಾರ್ದಮ್ಮ. ಯಾಕೆ ಈ ಥರ ಎಲ್ಲ ಕೇಳ್ತಾ ಇದೀಯ ನೀನು? ನಿನಗೇನೂ ಆಗಿಲ್ಲ. ಯು ಆರ್ ಆಬ್ಸಲ್ಯೂಟ್ಲಿ ನಾರ್ಮಲ್. ಮತ್ತೆ ನನ್ನ ಯಾಕತ್ತೆ ಹೀಗೆಲ್ಲ ಆಡ್ತಾ ಇದ್ದೀನಿ? ಯಾಕೆ ಹೀಗೆ ಆಡ್ತಿದ್ದೀನಿ ನಾನು? ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ಏನಾಗಿದೆ ಗೊತ್ತಾ, ನೀನು ಮಗುನ ಒಂದು ಸ್ವಲ್ಪ ಅತಿಯಾಗಿ ಹಚ್ಕೊಂಡ್ಬಿಟ್ಟಿದೀಯ. ಯಾರಾದರೂ ನಿನ್ನಿಂದ ಮಗುನ ದೂರ ಇಡ್ತಿದ್ದಾರೆ ಅಂತ ನಿನಗೇನಾದರೂ ಅನ್ನಿಸ್ಬಿಟ್ರೆ ಸ್ವಲ್ಪ ರೆಸ್ಲೆಸ್ ಆಗಿಬಿಡ್ತೀಯ. ಹಾಗೆ ಮಗುನ ಯಾರಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಎತ್ಕೊಂಡಿದ್ರು ಕೂಡ ಆ್ಯಂಕ್ಷಸ್ ಆಗಿಬಿಡ್ತೀಯ. ಮತ್ತು ಅತಿ ಅನಿಸೋ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತೀಯ. ಅಷ್ಟೇನಮ್ಮ, ಇದು ಬಿಟ್ಟು ಇನ್ನೇನೂ ಆಗಿಲ್ಲ. ಮಗುನ ನೀನು ಅತಿಯಾಗಿ ಹಚ್ಕೊಂಡಿದೀಯ ಅಷ್ಟೇ ಕಂದ. ಅಷ್ಟಕ್ಕೆ ಹೀಗಾಗುತ್ತಾ ಅತ್ತೆ? ಜನನಿ ಪುಟ, ಅಖಿಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ನಿಜಾನೇ ಆಗಿರಬೇಕು ಅಲ್ವಮ್ಮ? ಹೌದು ಅತ್ತೆ, ಏನು ಹೇಳಿದ್ರು ನನ್ನದು ನಂಬ್ತೀನಿ. ಆದರೆ ಈ ಸಲ ನನಗೇನೋ ಗೊಂದಲ. ನನ್ನ ಮನಸ್ಸಿಗೆ ಸಮಾಧಾನಕ್ಕೆ ನೀವೀಗ ಹೇಳ್ತಿಲ್ಲ ಅಲ್ವಾ ಅತ್ತೆ? ಖಂಡಿತ ಇಲ್ಲಮ್ಮ. ನೋಡು, ನೀನು ಮಾತ್ರ ಗಾಬರಿ ಆಗಬೇಡ. ಆದರೂ ನನ್ನ ಮಾತಿಂದ, ನನ್ನ ಬಿಹೇವಿಯರಿಂದ ಆದಿಬಾಬಂಗೆ ಎಷ್ಟು ಹರ್ಟ್ ಆಗಿರಬೇಡ, ಭಾರತ ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ನಾನು ಇಡೀ ಆದಿಬಾಬನ್ ನೋಡಬೇಕು, ಭಾರತ ಅಕ್ಕನ ಹತ್ರ ಮಾತಾಡಬೇಕು. ಮಾತಾಡ್ತೀನಿ. ಪಾರು, ನಾನು ಮಗು ನೋಡೋದಕ್ಕೆ ಎಲ್ಲಿ ಮತ್ತೆ ಅರಸನ ಕೋಟೆಗೆ ಹೋಗ್ತೀನಿ ಅನ್ನೋ ಭಯದಿಂದ ತರಕಾರಿ ತರೋ ನೆಪದಲ್ಲಿ ನನ್ನ ಜೊತೆ ನೀನು ಬರ್ತಾ ಇದೆಯಾ ಅಲ್ವಾ? ಯಜಮಾನ್ರೆ, ನಿಮ್ಮೇಲೆ ನಾನು ಏನಕ್ಕೆ ಅನುಮಾನ ಪಡಲಿ? ನಿಜವಾಗ್ಲೂ ನಾನು ತರಕಾರಿ ತರೋದಕ್ಕೆ ಅಂತಾನೆ ಬರ್ತಾ ಇರೋದು. ನಾನು ಇವಾಗ ಚೇತರಿಸ್ಕೊಂಡಿದ್ದೀನಿ, ನನಗೂ ಬದಲಾವಣೆ ಬೇಕಲ್ವಾ? ಅದಕ್ಕೆ ಮನೆಗೆ ಬೇಕಾದ ದಿನಸಿ ತರಕಾರಿ ಎಲ್ಲ ತೊಗೊಂಡು ಬರೋದಕ್ಕೆ ಬರ್ತಾ ಇರೋದು. ಹಾಗಾದ್ರೆ ಸರಿ.
ಸರಿ ಏನಮ್ಮ ಮಾಡ್ತಾ ಇದ್ಯಾ? ಎದ್ದೇಳು ಮೇಲೆ. ಇಲ್ಲ ಬಾಬಾ, ನಿನ್ನೆ ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿಗೆ ನೀವು ನನ್ನನ್ನ ಕ್ಷಮಿಸಿದಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲ, ನಿಮ್ಮ ಕಾಲು ಬೀಳಲ್ಲ. ಜನನಿ, ನೀನು ಇನ್ನೂ ಚೇತರಿಸ್ಕೊಂಡಿಲ್ಲ, ಹಾಗೆಲ್ಲ ಬಗ್ಬಾರ್ದು, ಎತ್ತೇಳು. ಬಾಬಾ, ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದು ಎಂತ ದೊಡ್ಡ ತಪ್ಪು ಅಂತ ನನಗಾಗ ಗೊತ್ತಾಗ್ಲಿಲ್ಲ. ಆಮೇಲೆ ಅತ್ತೆ ಮಾವ ಪ್ರೀತು ಎಲ್ಲ ತಿಳಿ ಹೇಳಿದ್ಮೇಲೆ ನಾನು ಮಾಡಿದ್ದು ಎಂತ ದೊಡ್ಡ ತಪ್ಪು ಅಂತ ನನಗೆ ಅರ್ಥ ಆಯ್ತು. ಮಗುನ ನೋಡಿ ತುಂಬಾ ಹೊತ್ತಾಗೋಗ್ಬಿಟ್ಟಿತ್ತಲ್ಲ, ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನಿಮಿಷಗಳು ಉರುಳ್ತಿದ್ದ ಹಾಗೆ ಮಗು ಕಳೆದೋಗಿದ್ದ ದಿನಗಳೇ ನನಗೆ ನೆನಪಾಯ್ತು. ಅದಕ್ಕೆ ಮಗು ಮುಖ ನೋಡ್ತಿದ್ದ ಹಾಗೆ ಖುಷಿ, ದುಃಖ, ಕೋಪ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತು. ನೀವ್ ಯಾವಾಗ ಮಗುನ ಕರ್ಕೊಂಡು ಹೋಗಿದ್ದು ಶಾಪಿಂಗಿಗೆ ಅಂತ ಗೊತ್ತಾಯ್ತು, ನನಗೆ ಗೊತ್ತಾಗ್ತಿದ್ದ ಹಾಗೆ ಒಂದ್ ರೀತಿ ಭಾವಾವೇಶಕ್ಕೆ ಒಳಬಿಟ್ಟೆ. ಕಳ್ದೋದ್ ಮಗುನ ನೀವೇ ನನ್ನ ಕೈಗೆ ತಂದ್ಕೊಟ್ಟು ಮತ್ತೆ ನೀವೇ ಅದನ್ನ ನನ್ನಿಂದ ದೂರ ಮಾಡ್ತಿದ್ದೀರೇನೋ ಅಂತ ಭಯ ಶುರು ಆಗ್ಬಿಡ್ತು ಬಾಬಾ. ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ, ಮನ್ಸಿಗೆ ತೋಚ್ದಾಗ ಹೇಳ್ಬಿಟ್ಟೆ. ಅವಾಗ ನನಗೆ ಹೀಗೆಲ್ಲ ಆಗ್ತಾನೆ ಇರುತ್ತೆ. ಹಾಗೆಲ್ಲ ನನ್ ಎದುರುಗಡೆ ಇರೋದು ಯಾರು ಅಂತಾನೆ ನನಗೆ ಗೊತ್ತಾಗಲ್ಲ. ನನ್ ಮಗುನ ನೆನ್ಸ್ಕೊಂಡ್ರೆ ಸಾಕು, ಅದ್ ನನ್ ಕಣ್ಮುಂದೆ ಇದ್ಬಿಡ್ಬೇಕು. ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಆಗಿರೋರು ಯಾರಾದ್ರೂ ಆಗಿರ್ಲಿ, ಅವ್ರು ನನ್ನ ಕಣ್ಣಿಗೆ ವಿಲನ್ ಅಂತಾನೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಬರೀ ನನ್ ಮಗು ವಿಷಯದಲ್ಲಿ ಮಾತ್ರ ಹೀಗ ಅನ್ಸುತ್ತೆ. ನನಗೆ ಯಾಕೆ ಹೀಗಾಗ್ತಿದೆ, ನನಗೆ ಏನಾಗಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೀವ್ ದೊಡ್ಡ ಮನ್ಸು ಮಾಡಿದ್ದಕ್ಕೆ ಇವತ್ ನಾನು ಈ ಮನೆ ಸೊಸೆ ಆಗಿರೋದು, ಪ್ರೀತು ಮಗುಗೆ ತಾಯಿ ಆಗಿರೋದು. ಅಷ್ಟೇ ಅಲ್ಲ, ಇವತ್ ನನ್ ಮಗು ನನ್ನ ಕೈ ಸೇರಿದೆ ಅಂದ್ರೆ ಅದಕ್ಕೆ ಕಾರಣನೇ ನೀವು. ಅಂಥದ್ರಲ್ಲಿ ನಿಮಗೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ, ನನ್ನಿಂದ ಎಂತ ದೊಡ್ಡ ತಪ್ಪು ನಡೆದ್ಬಿಟ್ಟಿದೆ ಬಾಬಾ. ನನ್ ಮಾಡಿರೋ ತಪ್ಪಿಗೆ ಯಾರು ಕ್ಷಮಿಸೋದಕ್ಕಾಗಲ್ಲ. ಆದ್ರೂ ನನ್ ಕೈ ಮುಗಿದ್ ಕೇಳ್ಕೊತಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಬಾಬಾ. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ ಬಾಬಾ. ನೀನು ನೆನ್ನೆ ನಡ್ಕೊಂಡಿದ್ದ ರೀತಿಯಿಂದ ನನಗೆ ನೋವಾಗಿದ್ದೇನೋ ನಿಜ ಜನನಿ. ಆದರೆ ನೀನು ನನ್ನ ತಂಗಿ ಥರ. ಅಣ್ಣ ತಂಗಿ ಮೇಲೆ ಎಷ್ಟೊತ್ತು ಅಂತ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಅಮ್ಮ. ಅಂಥದ್ರಲ್ಲಿ ಕ್ಷಮಿಸೋ ಮಾತು ಎಲ್ಲಿಂದ? ಅಳಬಾರ್ದು. ಬಾಬಾ, ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಹೊರಗಡೆ ಹೋಗಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಬನ್ನಿ. ತಗೊಳ್ಳಿ.
ನಾನು ಕಷ್ಟಪಟ್ಟಿದ್ದೆಲ್ಲ ಹೊಳೆಯಲ್ಲಿ ಹುಣ್ಸೆನ್ ತೊಳ್ದಾಗ ಆಗೋಯ್ತು. ದೇವ್ರ ದಯೆ, ಜನನಿ ತನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಆದಿ ಪಾರ್ವತಿ ಹತ್ರ ಕ್ಷಮೆ ಕೇಳಿದ್ಲು. ಆದಿ ಪಾರ್ವತಿನೂ ಅಷ್ಟೇ ಎಷ್ಟು ಕೂಲಾಗಿ ಎಲ್ಲಾನು ನಿಭಾಯಿಸಿದ್ರು ಅಲ್ವಾ? ಹೌದಕ್ಕಿಲ್ಲ, ಆದರೆ ಜನನಿ ಪ್ರೀತು ಹತ್ರ ನಾನು ಆದಿತ್ಯ ಭಾವನ ಜೊತೆ ಇಷ್ಟೆಲ್ಲ ರೂಢಾಗಿ ನಡ್ಕೊಂಡ ಅಂತ ಗಿಲ್ಟ್ ಫೀಲ್ ಆಗಿ ನಾನು ಯಾಕೆ ಹೀಗೆ ನಡ್ಕೋತಿದ್ದೀನಿ ಅಂತ ಕೇಳಿದಾಗ ಅವಳಿಗೆ ಬಾಣಂತಿ ಸನ್ನಿ ಇರೋ ವಿಷಯ ಅವನು ಹೇಳ್ತಿದ್ನೋ ಏನೋ. ಆದರೆ ಅದನ್ನ ಯಾಕೆ ನೀನು ತಡೆದೆ? ಒಂದು ವೇಳೆ ಗೊತ್ತಾಗ್ಬಿಟ್ಟಿದ್ರೆ ಇನ್ನು ಮುಂದೆ ಆದರೂ ಅವಳು ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೋತಿದ್ಲೋ ಏನೋ. ಅದ್ರ ಬದಲು ಇನ್ನಷ್ಟು ಕಾನ್ಷಿಯಸ್ ಆಗಿಬಿಟ್ಟಿದ್ದಿದ್ರೆ ಏನು ಮಾಡಬೇಕಾಗಿತ್ತು ರಘು? ಮೊದಲೇ ಜನನಿಗೆ ಎದೆ ಹಾಲು ಬರ್ತಿಲ್ಲ, ತಾನು ಹೆತ್ತ ಮಗುಗೆ ಹಾಲು ಕುಡ್ಸಕ್ಕಾಗಲ್ಲ ಅನ್ನೋ ನೋವು ಅವಳಿಗಿದ್ದೇ ಇದೆ. ಇನ್ನು ಬಾಣಂತಿ ಸನ್ನಿ ಬೇರೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಇದ್ದಿದ್ದು ನೋವಾಗಲ್ವಾ ಅವಳಿಗೆ? ಅದಕ್ಕೆ ತಡೆದೆ. ಹೌದಲ್ವಾ? ತುಂಬ ಒಳ್ಳೆ ಕೆಲಸ ಮಾಡಿದೆ. ಈಗ ಜನನಿಗೆ ಇಂಥ ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಅವಳೇನಾದರೂ ಹೊರಟಾಗಿ ಯಾರಿಗಾದರೂ ಮಾತಾಡಿದ್ರು ಯಾರೂ ಅವಳನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ತಾನು ಮಾತಾಡಿದ ತಪ್ಪು ತಾನು ಹೇಳಬಾರ್ದಾಗಿತ್ತು ಅನ್ನೋದು ಅವಳಿಗೆ ಗೊತ್ತಾಗ್ತಿದ್ದ ಹಾಗೆ ಸಾರಿ ಕೇಳಿಬಿಟ್ಟು ಎಲ್ಲ ಸರಿ ಹೋಗುತ್ತಲ್ಲ. ನಿಜ ಅಖಿಲ, ನಮ್ಮ ಮಕ್ಕಳು ಸೊಸೆಯರ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಏನೇ ಸಮಸ್ಯೆ ಬಂದರೂ 4 ಜನನೂ ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಅದನ್ನು ಸರಿ ಮಾಡಿಬಿಡ್ತಾರೆ. ಇವತ್ತು ನಮ್ಮ ಪ್ರೀತು ಜನನಿನ ತಿದ್ದದ್ನಲ್ಲ ಹಾಗೆ. ಇನ್ನು ಮುಂದೆ ಆದಿ ಪಾರ್ವತಿ ಮಗುನ ನೋಡೋಕ್ಕೆ ಯಾವಾಗ ಬೇಕಾದರೂ ಮನೆಗೆ ಬರ್ಬೋದು, ಮುದ್ದಾಡ್ಬೋದು, ಎಷ್ಟು ಟೈಮ್ ಬೇಕಾದರೂ ಮಗು ಜೊತೆ ಕಳೀಬೋದು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ಜನನಿ ಮುಂದೊಂದು ದಿನ ಪ್ರೀತು ಹೇಳಿದ ಮಾತು ಮಗು ಒಂದು, ಅಪ್ಪ ಅಮ್ಮ ಇಬ್ಬಿಬ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೋದೇನೋ. ಇಷ್ಟು ದಿನ ನಾನು ಒಂದು ದಿನಕ್ಕೂ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಯಾವತ್ತಿದ್ರೂ ಈ ಇಡೀ ಅರಸನ ಕೋಟೆ ನಮ್ಮ ಜನನಿ ಮತ್ತು ಅವಳ ಮಗುಗೆ ಮಾತ್ರ ಸ್ವಂತ ಆಗಬೇಕು ಅಂತ. ಆದರೆ ಈಗ ನಮ್ಮ ಜನನಿ ಹೆತ್ತ ಮಗುನೇ ಅವಳ ಪಾಲಿಗೆ ಸ್ವಂತವಾಗಿ ಉಳಿತಿಲ್ಲ. ಇಲ್ಲ, ಹಾಗಾಗಬಾರ್ದು. ಜನನಿ ಮಗು ಜನನಿಗೆ ಮಾತ್ರ ಸೇರಿದ್ದು. ಇದು ಮೊದಲು ಜನನಿಗೆ ಅರ್ಥ ಆಗೋ ಥರ, ಎಲ್ರಿಗೂ ಅರ್ಥ ಆಗೋ ಥರ ನಾನು ಬೇರೆ ಏನಾದರೂ ಮಾಡಲೇಬೇಕು. ಜನನಿ, ಇದರಲ್ಲಿ ನಿಮ್ಮ ಮಗುಗೆ ತಿಂಗಳಿಗಾಗಷ್ಟು ಬೇಬಿ ಆಯಿಲು, ಸೋಪು, ಪೌಡ್ರು, ಕ್ರೀಮು ಎಲ್ಲ ಇದೆ ಅಮ್ಮ. ತಗೋ, ಇಟ್ಕೋ. ಚಿಕ್ಕಮ್ಮ, ಪಾರ್ವತಿ ಅಕ್ಕ ಮಗುಗೆ ಇದನ್ನೆಲ್ಲ ಹಚ್ಚೋದು ಬೇಡ, ತಾವೇ ನೈಸರ್ಗಿಕವಾಗಿ ರೆಡಿ ಮಾಡಿರೋದನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತು ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಆದರೂ ಇಷ್ಟೊಂದು. ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲಮ್ಮ, ಅದಕ್ಕೆ. ನಿಮ್ಮ ಪಾರ್ವತಿ ಅಕ್ಕ ಮಾಡಿಕೊಡೋದು ಅದೆಷ್ಟು ದಿನ ನಡೆಯುತ್ತೋ ಏನೋ. ನಿನಗೆ ಯಾವತ್ತಾದರೂ ಬೇಕಾದರೆ ನೀನು ಪರದಾಡಬಾರ್ದಲ್ವಾ, ಅದಕ್ಕೆ ತಂದೆ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ನೀವು ಊರಿಗೆ ಹೋಗ್ತಾ ಇದ್ದೀರಾ? ಯಾವಾಗ? ಇವತ್ತಿನ ರಾತ್ರಿ ಬಸ್ಗೆ. ಮತ್ತು ಈಗ ಹೇಳ್ತಾ ಇದ್ದೀರಾ? ಊರಿಂದ ಏನಾದರೂ ಎಮರ್ಜೆನ್ಸಿ ಅಂತ ಫೋನ್ ಬಂತಾ? ಇಲ್ಲ. ಮತ್ತೆ ನಿನಗಿಲ್ಲ ಆಗ್ತಾ ಇರೋ ಅನ್ಯಾಯನ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲಮ್ಮ. ಅದಕ್ಕೆ ಇದ್ದಕ್ಕಿದ್ದಾಗೆ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು. ಇಷ್ಟು ದಿನ ಆ ಡ್ರೈವರ್ ಮಗಳು ಪಾರ್ವತಿ ಇಲ್ಲಿಗೆ ಬರೋದು, ಮಗುಗೆ ಹಾಲು ಕುಡಿಸೋದು ಮಾಡ್ತಿದ್ಲು. ಈಗ ಈ ಆದಿತ್ಯನ ಶುರುವಾಗಿದೆ.
ಕಳೆದೋಗಿದ್ದ ಮಗುನ ಅವನೇ ಹುಡುಕಿ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ನಿಜ. ಹಾಗಂತ ಹೇಳ್ದೆ ಕೇಳ್ದೆ ಮಗುನ ಎತ್ಕೊಂಡು ಹೋಗ್ಬಿಡದ?